ಏನು ಕೆಲಸ ಇರಲ್ಲ ಟೀಚರ್. ಈ ಹುಡುಗಿರ್ದು ಬರೀ ಸುಳ್ಳು ಹೇಳ್ತಾರೆ. ಆರೆ ಟೀಚರ್, ಈ ಹುಡುಗರಿಗೆ ಏನ್ ಗೊತ್ತು ಟೀಚರ್, ನಮ್ ಕಷ್ಟ ಕಲ್ಲು ಹೃದಯ ಇವ್ರದು. ಒಂದ್ ದಿವಸ ಹುಡುಗಿಯಾಗಿ ನೋಡಿ ಪ್ರಾಬ್ಲಮ್ಸ್ ನೋಡಿ ಹತ್ತು ಬಿಡ್ತೀರಾ. ನೀನು ಒಂದ್ ದಿವಸ ಹುಡುಗಾಗಿ ನೋಡು, ಪ್ರಾಬ್ಲಮ್ಸ್ ನೋಡಿ ಅಳು ಬಂದ್ರು ಅಳಕ್ಕಾಗಲ್ಲ. ಆರೆ ಟೀಚರ್, ಇವ್ರಿಗೇನ್ ಗೊತ್ತು ಟೀಚರ್ ನಮ್ ಬಾಯ್ಸ್ ಕಷ್ಟ. ಹೇಳ್ತೀನಿ ಕೇಳಿ, ನಮ್ಮ ಮನೇಲಿ ನಮಗೆ ರೆಸ್ಪೆಕ್ಟ್ ಕಡಿಮೆ, ಆದ್ರೆ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಫ್ಯಾಮಿಲಿ ಪ್ರಾಬ್ಲಮ್ಗೋಸ್ಕರ ನಮ್ ಡ್ರೀಮ್ಸ್ ನ ತ್ಯಾಗ ಮಾಡ್ತೀವಿ. ಫ್ಯಾಮಿಲಿಗೆ ದುಡ್ದಾಕೋಸ್ಕರ ನಮ್ ಸ್ವಂತ ಮನೆ ಬಿಟ್ಟು ಹೋಗಿ ಬೇರೆ ಊರಲ್ಲಿ ಬಾಡಿಗೆ ಮನೇಲಿ ಇರ್ತೀವಿ. ಚೆನ್ನಾಗಿ ಅಡುಗೆ ಮಾಡಕ್ ಬರಲ್ಲ ಅಂದ್ರು ಹೋಟೆಲ್ ನಲ್ಲಿ ರೊಕ್ಕ ಜಾಸ್ತಿ ಅಂತ 3 ಹೊತ್ತು ಮೊಸರನ್ನ ಚಿತ್ರಾನ್ನ ತಿಂತೀವಿ. ಪರಿಸ್ಥಿತಿ ಎಕ್ಕುಟ್ಟೋಗಿರ್ಲಿ, ಫ್ಯಾಮಿಲಿ ಅವರಿಗೆ ನೋವಾಗಿ ಬರ್ತಂತ ಪ್ರತಿ ಸಾತಿ ಫೋನ್ ನಲ್ಲಿ ಆರಾಮಿದ್ದೀನಿ ಅಂತ ಹೇಳ್ತೀವಿ. ಇವರು ಹುಡುಗಿರು ಒಳ್ಳೆಯವರಿಗೆ ಅಣ್ಣ ಅಂತಾರೆ, ಚಪ್ಪರ್ಗಳಿಗೆ ಐ ಲವ್ ಯು ಅಂತಾರೆ. ಕೊನೆಗೆ ನನ್ನ ಮಕ್ಕಳು ಕೈ ಕೊಟ್ರೆ ಎಲ್ಲಾ ಹುಡುಗರು ಒಂದೇ ಅನ್ನೋ ಟೈಟಲ್ ತಗೋತೀವಿ. ಸಂಬಂಧ ನೋಡುವಾಗ 25ನೇ ವಯಸ್ಸಲ್ಲಿ ಜಾಬ್ ಇಲ್ಲ ಅಂತ ರಿಜೆಕ್ಟ್ ಆಗ್ತೀವಿ. ಅದೇ 30ನೇ ವಯಸ್ಸಲ್ಲಿ ಲೈಫ್ ಸೆಟಲ್ ಆಗಿದ್ರು ತಲೆಯಲ್ಲಿ ಕೂದಲಿಲ್ಲ ಅಂತ ರಿಜೆಕ್ಟ್ ಆಗ್ತೀವಿ. ಅಳು ಬಂದಾಗ ಹತ್ರೆ ಹುಡುಗಿ ಅಂತ ಅನ್ಸ್ಕೋತೀವಿ, ಅದೇ ಹತ್ತಿಲ್ಲ ಅಂದ್ರೆ ಕಲ್ ಹೃದಯ ಅಂತ ಅನ್ಸ್ಕೋತೀವಿ. ಬೆಟ್ಟದಷ್ಟು ಭಾವನೆಗಳನ್ನ ಬ್ರೇನ್ ನಲ್ಲೇ ಕಟ್ಟಿ ಹಾಕ್ತಿವಿ, ಸಮುದ್ರದಷ್ಟು ಕಣ್ಣೀರ್ನ ಕಣ್ಣಲ್ಲೇ ಬತ್ತಿಸ್ಬಿಡ್ತೀವಿ. ಎಷ್ಟಾದ್ರೂ ನೋವಿರ್ಲಿ ಮುಖದ ಮೇಲೆ ಒಂದು ನಗು ಇಟ್ಟಿರ್ತೀವಿ. ಕಣ್ಣೀರ್ ಜೊತೆ ಹತ್ರೆ ನೋವಾಗುತ್ತೆ, ಆದ್ರೆ ಗಂಡ್ ಮಕ್ಳ ತರ ಕಣ್ಣೀರ್ ಬರ್ಸ್ಲಾರ್ದಂಗೆ ಹತ್ರೆ ಜೀವನ ಓದಂಗಾಗುತ್ತೆ.